ಎಲ್ಲೂ ಬರ್ತಾ ಇಲ್ಲ. ಭುಜ ಕುಣಿಸ್ಕೊಂಡು ಮತ್ತೆ ಬಿಳಿ ಶರ್ಟ್ ಹಾಕೊಂಡು ಯಾಕೆ ಕಾಣಿಸ್ಕೊಳ್ಬೇಕಿದ್ರು ಮತ್ತೆ ಇನ್ನೊಂದು ಚುನಾವಣೆಗೆ ನಿಲ್ಲೋ ಆಸೆ ಇದ್ರೆ ಏನೇನಪ್ಪ ಆಗೋಯ್ತು ಅಂತೇಳಿ ಮದುವೆಗೆ ಹೋಗೋಣ, ಸಾವಿಗೂ ಹೋಗೋಣ, ತಿಥಿಗೂ ಹೋಗೋಣ, ರಥೋತ್ಸವಕ್ಕೂ ಹೋಗೋಣ, ಏನಪ್ಪಾ ಚೆನ್ನಾಗಿದೆಯಾ ಅಂತ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಸೋತು ಬಿಟ್ಟಿದ್ದೆ. ಚುನಾವಣೆಗೆ ಸೋತಿದ್ರೆ ನಾನು ಹೆದರ್ತಾ ಇದ್ದೆ. 4 ಆಗಿತ್ತು, 5ನೇದಲ್ಲಿ ಸೋತಿದ್ದೆ. ಬದುಕಿನಲ್ಲಿ ಸೋತು. ಏನ್ ಬದುಕಿನಲ್ಲಿ ಸೋಲು ಅಂದ್ರೆ ನಂಬಿಕೆ ದ್ರೋಹ. ಚುನಾವಣೆಯಲ್ಲಿ ಸೋಲೋದು, ಹೆಚ್ಚಿಗೆ ಓಟ್ ಯಾರು ಬಂದ್ರೆ ಅವ್ರು ಗೆಲ್ತಾರೆ, ಕಡಿಮೆ ಓಟ್ ಬಂದವರು ಸೋಲ್ತಾರೆ. ಆದರೆ ಜೊತೆಯಲ್ಲೇ ಇದ್ದವರು, ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತವರು, ಎಲ್ಲ ಸರಿ ಅಂತ ಹೇಳಿದವರು, ಇನ್ಯಾರು ಮಾಡಕ್ ಸಾಧ್ಯ ಅಂತ ಹೇಳಿದವರು ಗೊತ್ತೇ ಆಗಲಿಲ್ಲ ನನಗೆ. ಕೌಂಟಿಂಗ್ ಆದ ತಿಂಗಳಾದ್ಮೇಲೆ ಒಂದೊಂದೇ ವರ್ತಮಾನಗಳು ಗಾಡಿಯಲ್ಲಿ ಬರುತ್ತೆ. ಈ ಮಹಾನುಭಾವರು ಹೀಗೆ. ಆದ್ರಿಂದ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ಬೇಕಲ್ಲ. ಮೊದಲನೇದಾಗಿ ವೆಂಕಟಮಣಿ ಅಣ್ಣನ್ಗೆ, ಅವರ 2 ಸಹೋದರರಿಗೆ, ತೀರ್ಕೊಂಡಿರ್ತಕ್ಕಂಥ ತಿಮ್ಮರಾಯಪ್ಪನವರಿಗೆ, 3 ಜನ ನನ್ನ ಅಕ್ಕಂದರಿಗೆ, ಅವ್ರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ ನನ್ನ ಹೃದಯಪೂರ್ವಕ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ಎರಡನೇದಾಗಿ ಯೋಗ್ಯತೆ ಇದ್ದವನು, ಯೋಗ್ಯತೆ ಇಲ್ಲದವನು, ಇಂತಹ ಒಂದು ಪುಣ್ಯ ಕೆಲಸಕ್ಕೆ ಅನಿಲ್ ರವರು ಜವಾಬ್ದಾರಿ ತಗೊಂಡು ಮುಂದೆ ನಿಂತು ಇವನ್ನೆಲ್ಲ ತಗೊಂಡು ಇಡೀ ಕಾರ್ಯಕರ್ತರ ಸಮೂಹವನ್ನು ಸೇರಿಸಿಕೊಂಡು ನನ್ನನ್ನು ಕರೆಸಿದ್ದೀರಿ. ನಿಮಗೆ ಕೋಟಿ ಕೋಟಿ ನಮಸ್ಕಾರ. ಮೂರನೇದಾಗಿ ಒಳ್ಳೇದೇ ಮಾಡಿದ್ನೋ ಕೆಟ್ಟದ್ದೇ ಮಾಡಿದ್ನೋ, ಕೆಲವರು ನನ್ನನ್ನೇ ಸರ್ವಸ್ವ ಅಂತ ನಂಬ್ಕೊಂಡು ನಿಂತ್ಬಿಟ್ರು, ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರ. ಮೂವರು ಮುಖ್ಯ ಅಲ್ಲ, 4ನೇವರು ಒಬ್ಬರಿದ್ದಾರೆ. ಊಟಕ್ಕೆ ಕರೆದು ವಿಷ ಹಾಕಿದವರು, ಭುಜದ ಮೇಲೆ ಕೈ ಹಾಕಿ ಬೆನ್ನಿಗೆ ಬಿಡುವವರು, ಜೊತೆಯಲ್ಲೇ ಇದ್ದು ನಡೆಯುವಾಗ ಕಾಲಿಗೆ ಅಡ್ಡ ಇಟ್ಟು ಜೀವಿಸಿದವರು, ದೇವರಿಗೆ ನಮಸ್ಕಾರ ಮಾಡಕ್ ಮಲಗಿದ್ದಾಗ ಕತ್ತಿ ಇಟ್ಟವರು, ಅವರಿಗೆ ಇವರು ಎಲ್ಲರಿಗಿಂತಲೂ ಜಾಸ್ತಿ ಕೃತಜ್ಞತೆಗಳನ್ನು ಅರ್ಪಿಸಿ, ಭಗವಂತ ಇವರನ್ನ ಕಾಪಾಡಪ್ಪ, ಅವ್ರಿಗೆ ಶಕ್ತಿ ಕೊಡಪ್ಪ, ನಮ್ಮಂತ ದುಷ್ಟರನ್ನ ಅವರು ಮತನ ಮಾಡ್ತಾ ಹೋಗ್ಲಿ, ಈ ದೇಶ ಚೆನ್ನಾಗಿದೆ ಅಂತ. ಇನ್ನೇನು ಹೇಳ್ಬೇಕು, ನಾನು ಯಾರೊಬ್ಬರ ಹೆಸರು ನಾನು ನನಗೆ ಬರೋ ಆಸೆ ಇಲ್ಲ, ಎಲ್ಲೂ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋ ಆಸೆ ಇಲ್ಲ. ಅನಿಲ್ ಅವರು ಫೋನ್ ಮಾಡಿ ಹೇಳಿದ್ರು, ಅಲ್ಲೇ ಅಣ್ಣನ ಇಡೀ ಕುಟುಂಬ ಬರುತ್ತೆ. ಎಷ್ಟೋ ಜನ ನನಗೆ ಪ್ರಾಣ ಬಿಟ್ಟವರೆಲ್ಲ ಸ್ನೇಹಿತರೆಲ್ಲ ಕಾಣ್ತಾರೆ, ಮುಖನಾದ್ರೂ ನೋಡ್ಬೋದು. ಕಡೆ ಪಕ್ಷ ನಾನೆಲ್ಲರೂ ನೋಡಕ್ಕಾಗದೆ ಹೋದ್ರೆ ನನ್ನ ಮುಖವನ್ನಾದ್ರೂ ನೀವೆಲ್ಲ ನೋಡಕ್ಕಾಗುತ್ತೆ. ಅವತ್ತಿಗೆ ಏನೇನಾಗಿರ್ತೋ, ಎಲ್ಲಿರ್ತೋ, ಎಲ್ಲಿ ಸತ್ತೋಗ್ತೀವೋ, ಯಾರು ಬರ್ತಾರೋ ಯಾರು ಬರ್ತಾರೋ ಗೊತ್ತಾಗುತ್ತಿಲ್ಲ. ಇವೆಲ್ಲ ಯೋಚನೆ ಮಾಡಿ ರಾತ್ರಿ ಎಲ್ಲ ಯೋಚನೆ ಮಾಡಿ ಏನ್ ಮಾತಾಡಬೇಕು, ಯಾರೊಬ್ಬರು ವಿಷಯ ಹೇಳಬಾರ್ದು, ಕಹಿ ಇರಬಾರ್ದು, ವಿಷ ಇರಬಾರ್ದು, ಸತ್ಯ ಹೇಳಲೇಬೇಕು. ಸತ್ಯ ಹೇಳೋದು ಕಹಿ ಆಗುತ್ತೆ. ನೀವು ಹೇಳಿದ್ರಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಅದೊಂದು ಹೇಳಿ ಮುಗಿಸ್ಬಿಡ್ತೀನಿ, ಹೊರಟ್ಕೊಳ್ಳೋಣ, ಲೇಟ್ ಆಗುತ್ತೆ.